ಹಲೋ ಎಲ್ರು ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ಬೆಳಿಗ್ಗೆನೇ ವ್ಲಾಗ್ನ ಶುರು ಮಾಡಿದೆ. ಸೊ ತುಂಬ ದಿನನೇ ಆಯಿತು ವ್ಲಾಗ್ನ ಶೇರ್ ಮಾಡ್ಕೊಂಡು. ಮಧ್ಯೆ ನಾನು ಒಂದು ಎಣ್ಗಾಯಿ ಚಪಾತಿನೂ ಮತ್ತು ಹೌದು ಅದು ಸಾಂಬಾರ್ದು ಚಪಾತಿದು ಶೇರ್ ಮಾಡ್ಕೊಂಡಿದ್ದಷ್ಟೇ. ಯಾಕಂದರೆ ಫುಲ್ಲು ನಮ್ಮ ಊರು ಸುತ್ತಮುತ್ತ ಹಳ್ಳಿಗಳಲ್ಲಿ ಎಲ್ಲ ಜಾತ್ರೆಗಳು ನಡೀತಾ ಇದೆ. ಹಾಗಾಗಿ ಅವರು ಬಿಡ್ತಾ ಇಲ್ಲ, ಬರಲೇಬೇಕು ಅಂತಂದೇಳಿ ಇನ್ವೈಟ್ ಮಾಡೋದಕ್ಕೆ. ಸೊ ನಾವು ಹೋಗೋಗಿ ಬರ್ತಾಯಿದ್ದೀವಿ. ಇನ್ನು ಡೇ ಫುಲ್ಲು ಅಲ್ಲೇ ಇರ್ತೀವಿ, ನೈಟ್ ಮನೆಗೆ ಬರ್ತೀವಲ್ಲ. ಅದಕ್ಕೋಸ್ಕರ ಇನ್ನು ನನ್ನ ವ್ಲಾಗು ಅಂದರೆ ರೊಟೀನ್ ವ್ಲಾಗು ತುಂಬ ಜನ ಇಷ್ಟಪಡ್ತೀರಾ. ಅದಕ್ಕೋಸ್ಕರ ನಾನು ಇನ್ನು ಅದನ್ನು ಶೂಟ್ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ನಾವು ಬೆಳಿಗ್ಗೆಯಿಂದ ಸಂಜೆ ತನಕ ಅಲ್ಲೇ ಇರ್ತೀವಲ್ಲ, ಅದೇ ವಿಡಿಯೋನೇ ಶೂಟ್ ಮಾಡೋದು, ಜಾತ್ರೆದು ಅದೆಲ್ಲನೂ. ಯಾಕಂದರೆ ಅವ್ರ ಊರಿಂದು ಒಂದು ನೆನಪಿರುತ್ತೆ. ಸೊ ಹಂಗಾಗಿ ಅದೆಲ್ಲ ಮಾಡುವಂಥ ಪೂಜೆಗಳಾಗಿರ್ಬೋದು, ಎಲ್ಲ ಅಲ್ಲಿ ಸಂಪ್ರದಾಯಗಳೇನಿರುತ್ತೋ ಅದೆಲ್ಲ ಶೂಟ್ ಮಾಡೋದು, ಮತ್ತು ನೈಟ್ ಬರೋದು, ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಟ್ಟು, ಮತ್ತು ಮಾರ್ನಿಂಗ್ಗೆ ಅದು ಟೈಮಿಂಗ್ಸ್ ಇಟ್ಬಿಟ್ಟು ಅಲ್ಲಿಗೆ ಅಪ್ಲೋಡ್ ಮಾಡಿ ಮತ್ತೆ ನಾನು ನೆಕ್ಸ್ಟ್ ಊರು ಜಾತ್ರೆಗೆ ಹೋಗ್ತಾ ಇರೋದು. ಸೊ ಇದಕ್ಕೋಸ್ಕರ ನಾನು ವೀಡಿಯೋಸು ಜಾಸ್ತಿ ಅಂದರೆ ನನ್ನ ಡೈಲಿ ರೊಟೀನ್ ವ್ಲಾಗ್ನ ಶೇರ್ ಮಾಡ್ಕೊತಾ ಇಲ್ಲ. ಸೊ ಇವತ್ತು ಹೋಗೋದಿದೆ, ಅಂದರೆ ನೆಕ್ಸ್ಟ್ ಡೇ ಹೋಗೋದಿದೆ. ಸೊ ಇವತ್ತೊಂದಿನ ಗ್ಯಾಪ್ ಸಿಕ್ತು, ಅದಕ್ಕೆ ಮನೆ ಹತ್ರ ಸ್ವಲ್ಪ ಇಲ್ಲದಲ್ಲೇ ಇತ್ತು. ಇನ್ನು ಗಂಡು ಮಕ್ಕಳೇ ಅಲ್ಲ, ಇವರು ಅಷ್ಟೊಂದು ಕ್ಲೀನಾಗಿ ಕೆಲಸ ಮಾಡಲ್ಲ. ಮನೆ ಹತ್ರ ಹೇಳಿ ಹೋದ್ರೂ ಮಾಡ್ತಾರೆ, ಆದರೆ ಅದು ಅಷ್ಟು ಕ್ಲಿಯರಾಗಿ ಮಾಡಲ್ಲ. ಅದಕ್ಕೆ ಈಗ ಒಂದಿನ ಟೈಮ್ ಸಿಕ್ತು ಅಂತ ನಾನು ಬೇಗ ನಾನು ಮನೆ ಕೆಲಸ ಎಲ್ಲ ಮುಗಿಸೋಣ ಅಂತ ಇಲ್ಲಿಂದ ಶುರು ಮಾಡಿದೆ. ಎದ್ದಿದ್ದೆ 7:30 ಆಯಿತು. ಸ್ವಲ್ಪ ಇವತ್ತು ಲೇಟಾಗಿ ಎದ್ದಿದ್ದೀವಿ. ನಾವು ಜರ್ನಿ ಮಾಡಿ ನಮಗೂ ಒಂದು ಸ್ವಲ್ಪ ಬಾಡಿ ಪೇನ್ಸ್ ಎಲ್ಲ ಇದೆ, ಅದಕ್ಕೋಸ್ಕರ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ನಿಮ್ಮ ಲೈಕು ನಿಮ್ಮ ಸಬ್ಸ್ಕ್ರೈಬು ತುಂಬ ಮುಖ್ಯ ನನಗೆ. ನಾನು ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾ ಇರೋದು. ಸೊ ಅದನ್ನು ಗಳಿಸ್ಬೇಕು ಅಂತಂದೇ ಹೇಳ್ಬಿಟ್ಟು ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡಿ. ಈಗ ನೋಡಿ, ಅರವಿಂದ್ ಪಾರಿವಾಳ ತಂದಿದ್ನಲ್ಲ ಮೊನ್ನೆ, ನಿಮಗೆ ತೋರಿಸಿದ್ದೆ. ಅದು ಗೂಡೆಲ್ಲ ರೆಡಿ ಮಾಡೋದು. ಪಾರಿವಾಳನ ಕ್ಲಿಪ್ ಏನಾದರೂ ತೋರಿಸಿದ್ನೋ ಇಲ್ಲ ನನಗೆ ನೆನಪಿಲ್ಲ. ಆದರೆ ಈಗ ಅಂದರೆ ಮೇವೆಲ್ಲ ಹಾಕ್ಬಿಟ್ಟು ಇಲ್ಲಿ ಕೂತ್ಕೊಂಡಿದ್ದ. ಇಲ್ಲಿ ಸ್ವಲ್ಪ ಅದೆಲ್ಲ ಒಳಗಡೆ ಅಂದರೆ ಕಳಿಸ್ಬಿಡು ಪಾರಿವಾಳನ, ನಾನು ಇಲ್ಲಿ ನೀಟಾಗೆಲ್ಲ ಕಸ ಹೊಡಿತೀನಿ ಅಂತಂದು ಹೇಳ್ತಾ ಇದ್ದೆ. ಯಾಕಂದರೆ ಅದರ ಕೆಳಗೆಲ್ಲ ಗಲೀಜು ಹಂಗೆ ಬಿಟ್ಕೊಂಡವ್ರೆ. ಸೊ ಇವನ್ನ ಫಸ್ಟ್ ಕೂಡ್ಬಿಟ್ರೆ, ಇಲ್ಲಾಂದರೆ ಪಾರು ಇದ್ದಾಳಲ್ಲ, ಇವನು ಇಲ್ಲೆಲ್ಲಿ ಬಿಟ್ಕೊಳಕ್ಕೆ ಬಿಡಲ್ಲ, ಹಂಗೆ ಓಡ್ಬಂದು ಹಿಡ್ಕೊಬಿಡ್ತಾಳೆ ಅವನ್ನ. ಅದಕ್ಕೆ ಫಸ್ಟ್ ಆ ಗೂಡಿಗೆಲ್ಲ ಸೇರಿಸ್ಬಿಟ್ಟು ಬಾಗ್ಲಾಕ್ಬಿಟ್ಟು ಆಮೇಲೆ ಇದೆಲ್ಲ ಹುಡುಗಿ ಕೆಲಸ ಎಲ್ಲ ಕ್ಲಿಯರ್ ಮಾಡೋಣ ಅಂತಂದು ಹೇಳ್ಬಿಟ್ಟು ಈಗ ಕೂಡ್ತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿದೆ ಪಾರಿವಾಳ. ಮನೆ ಹತ್ರ ಸಾಕಬಾರ್ದು ಅಂತಾರೆ. ಸೊ ಅವು ಅಂದರೆ ನನಗೆ ಹಕ್ಕಿ ಇದು, ನನಗೇನೋ ಆ ರೀತಿ ಅನಿಸಲ್ಲ. ನಾನು ಇನ್ನೊಂದು ಹೇಳ್ಬೇಕಂದ್ರೆ, ನಾನು ನಮ್ಮ ಮನೆಯವರು ಆ ರೀತಿ ಏನು ನಾವು ನಂಬಲ್ಲ. ಸೊ ಅದಕ್ಕೋಸ್ಕರ ನಾನು ಅದೆಲ್ಲ ಒಂದು ಇದ್ರ ಮೇಲೆ ಹಾಕಲ್ಲ. ನಾವು ಒಂದು ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದ ಏಳ್ಗೆ ಇರುತ್ತೆ ಹೊರತು, ಸೊ ಅವನ್ನ ಸಾಕಿದ್ರೆ ಏಳ್ಗೆ ಇರಲ್ಲ, ಇದನ್ನು ಸಾಕಿದ್ರೆ ನಮಗೆ ದರಿದ್ರ ಬರುತ್ತೆ, ಅದೆಲ್ಲ ನಾನು ನಂಬಲ್ಲ. ನಾವು ಕೆಲಸ ಮಾಡಿದ್ರೇ ಅದರಲ್ಲಿ ನಾವು ಸುಖ ಕಾಣ್ಬೋದೇ ಹೊರತು, ಸುಮ್ಮನೆ ಕೂತ್ಕೊಂಡು ನಾವು ಅವನ್ನ ಸಾಕಿದ್ವಿ ಇವನ್ನ ಸಾಕಿದ್ವಿ ನಾವಿದೋದ್ವಿ ಅಂತ ಅಂದರೆ ಅದು ತಪ್ಪು ಬರುತ್ತೆ. ಸ್ವಲ್ಪ ಜನ ಅವ್ರವ್ರ ನಂಬಿಕೆ ಮೇಲೆ ಇರುತ್ತೆ ಬಿಡಿ. ಸೊ ನಾವು ನಂಬಲ್ಲ. ನಾನು ಅಂದ್ಕೊಳ್ಳೋದು, ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಾವು ಮುಂದೆ ಬರ್ತೀವಿ. ಇಲ್ಲ ಅಂತಂದು ಸುಮ್ಮನೆ ಮನೇಲಿ ಇದ್ಕೊಂಡು ಇವೆಲ್ಲ ಸಾಕಿ ನಮಗೇನು ಬರಲಿಲ್ಲ ಅಂತಂದರೆ ಹೆಂಗಾಗುತ್ತೆ? ಸೊ ನೀವು ಕೆಲಸ ಮಾಡಿ ಏನೇ ಸಾಕು, ಎಲ್ಲ ಒಳ್ಳೆಯದಾಗುತ್ತೆ. ಇದು ನನ್ನ ಒಪಿನಿಯನ್ ಅಷ್ಟೇ. ನನ್ನ ಮನಸ್ಸಲ್ಲಿರೋದು ಹೇಳಿದ್ದೀನಿ. ಅವ್ರವ್ರ ಇಷ್ಟ. ನಾನು ಎಲ್ಲರೂ ಇದೇ ಥರ ಮಾಡಿ ಅಂತಂದು ಹೇಳ್ತಾ ಇಲ್ಲ. ಅವರು ಪರವಾಗಿಲ್ಲ, ಅವ್ರಿಷ್ಟದ ಪ್ರಕಾರ ಅವ್ರ ಜೀವನ ಮಾಡ್ಬೋದು. ಸೊ ನನ್ನ ಒಪಿನಿಯನು ನಾನು ಶೇರ್ ಮಾಡ್ಕೊಂಡೆ. ಈಗ ನೋಡಿ, ಕಸ ಎಲ್ಲ ಹುಡುಗಿ ನೀಟಾಗೆ. ಸೊ ಈ ಕಡೆ ದ್ರಾಕ್ಷಿ ಗಿಡ ಇತ್ತಲ್ಲ, ಅದೂ ನಮ್ಮ ಅಮ್ಮವರು ಮೊನ್ನೆ ಹಸು ಎಲ್ಲ ಹರ್ಕೊಂಡು ಬಂದು ಬುಡ್ದಗಳ್ದೆಲ್ಲ ತಿಂದಾಕ್ಬಿಟ್ಟೈತೆ. ಮೇಲೆ ಕೊನೆದು ಸ್ವಲ್ಪ ಬಳ್ಳಿ ಇತ್ತು. ಏನು ಮಾಡೋಣ, ಅದು ಸ್ವಲ್ಪ ಬಳ್ಳಿ ಫಸ್ಟ್ನೇ ಬಳ್ಳಿ ಹೋಯ್ತಲ್ಲ, ಆಗಿಂದ ಬೆಳವಣಿಗೆನೇ ಕಡಿಮೆ ಆಗ್ಬಿಟ್ಟೈತೆ ಅದು ಗಿಡ ಬಳ್ಳಿ. ಅದಕ್ಕೆ ಇದ್ದಂಗೆ ಇರಲಿ ಅಂತಂದು ಹೇಳ್ಬಿಟ್ಟು ಅಲ್ಲಿ ಕಸ ಎಲ್ಲ ಜಾಸ್ತಿ ಇತ್ತು, ಅದನ್ನೆಲ್ಲ ಹುಡುಕೊಂಡು ಎತ್ತಾಕೋಣ ನೀಟಾಗೆಲ್ಲ. ಒಂದು ಬೆಂಕಿ ಕಡ್ಡಿ ಹಚ್ಚಿಟ್ಬಿಡ್ತೀನಿ ಈಗ. ಫುಲ್ಲು ಅಲ್ಲಿ ಕಸ ಎಲ್ಲ ಜಾಸ್ತಿ ಇರುತ್ತೆ, ಮತ್ತು ಪೇಪರ್ಗಳೆಲ್ಲ ಇರ್ತಾವಲ್ಲ. ಹಸುಗಳು ಅಕ್ಕಪಕ್ಕ ಮನೆಯವರೆಲ್ಲ ಹಸುಗಳು ಸಾಕಿದ್ದಾರೆ. ಸುಮ್ಮನೆ ಏನಕ್ಕೆ ಅಂತಂದು ಹೇಳ್ಬಿಟ್ಟು ಇಲ್ಲೊಂದು ಬೆಂಕಿ ಕಡಿ ತೀಡಿಟ್ರೆ ನೀಟಾಗೆಲ್ಲ ಸುಟ್ಟೋಗ್ಬಿಡುತ್ತೆ, ನನಗೂ ಒಂದು ಟೆನ್ಷನ್ ಇರಲ್ಲ. ಹಾಗೆ ನಾನು ತಮ್ಲೇನು ಏನಕ್ಕೆ ಆ ರೀತಿ ಇಟ್ಟೆ ಅಂದರೆ, ಸೊ ಒಂದೊಂದು ಸಾರಿ ನಾನು ಹಂಗೆ ನಾವೆಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು, ಎಷ್ಟೇ ದುಡಿದ್ರು ನನಗೆ ಯಾಕೆ ಈ ಮಧ್ಯೆ ಒಂದೊಂದು ಸಾರಿ ಹಂಗೆ ಅನಿಸುತ್ತೆ. ಸೊ ಇನ್ನೂ ಎಷ್ಟು ದಿನ ಬದುಕಬೇಕಪ್ಪ ಭೂಮಿ ಮೇಲೆ, ಯಾವಾಗ ಸಾಕಾಗುತ್ತೋ ಅನ್ನೋ ಮೈಂಡ್ ಸೆಟ್ ಬರುತ್ತೆ ಒಂದೊಂದು ಸಾರಿ ಮನಸ್ಸಿಗೆ. ಯಾಕಂದರೆ ನಾನು ಪಟ್ಟಿರುವಂಥ ಕಷ್ಟ ಆಗಿರ್ಬೋದು, ನಾನು ಪಟ್ಟಿರೋಂಥ ಅವಮಾನ ಆಗಿರ್ಬೋದು, ನಿಜವಾಗ್ಲೂ ನಾನು ಯಾವಾಗಲೂ ಇದಾಗಬೇಕಾಗಿತ್ತು. ಆದ್ರೂ ನಾನೊಂದು ಯಾಕೆ ಇದು ಮಕ್ಕಳಾಯ್ತಲ್ಲ, ಆಗಿಂದ ಬರೀ ಮಕ್ಕಳು ಅಂತಂದೆ ಮಕ್ಕಳು ಮುಖ ನೋಡ್ಕೊಂಡೇ ಬಂದಿದ್ದಕ್ಕೆ. ಸೊ ಈಗ ಒಂದು ಇದು ಅಂದರೆ ಮಕ್ಕಳಿದಾರಲ್ಲ, ನಾನೇನು ದುಡುಕಬಾರ್ದು ಅನ್ನೋ ಇದಕ್ಕೆ ಬಂದಿದ್ದು. ಈಗ ನನಗೆ ಒಂದೊಂದು ಸಾರಿ ನೆನಪು ಮಾಡ್ಕೊಂಡ್ರೆ ಸುಮ್ಮನೆ ಕುತ್ಕೊಂಡು, ಯಪ್ಪ ಎಂತೆಂಥ ಕಷ್ಟಗಳೆಲ್ಲ ಜಯಿಸ್ಕೊಬಂದೆ, ನಾನು ಇನ್ನೂ ಎಷ್ಟು ದಿನ ಬದುಕಬೇಕಪ್ಪ ಅನಿಸುತ್ತೆ. ಬೇಜಾರು ಅನ್ನಿಸ್ಬಿಡುತ್ತೆ ಒಂದೊಂದು ಸಾರಿ ಮನಸ್ಸಿಗೆ. ನನಗನ್ಸುತ್ತೆ ಒಂದೊಂದು ಸಾರಿ, ಈ ಭೂಮಿ ಮೇಲೆ ಮಕ್ಕಳು ಅನ್ನೋರೇ ಇಲ್ಲ ಅಂದಿದ್ರೆ, ಮಕ್ಕಳು ಅನ್ನೋ ಪದನೇ ಇಲ್ಲ ಅಂದಿದ್ರೆ, ಸುಮಾರು ಜನರ ಜೀವನ ನಿಜವಾಗ್ಲೂ ಅಂತ್ಯ ಆಗೋದು. ಆ ಥರ ಸಿಚುವೇಶನ್ ಬರುತ್ತೆ ಎಲ್ಲರ ಲೈಫಲ್ಲೂ.
ಆದರೆ ಮಕ್ಕಳು ಅನ್ನೋ ಇದು ಇರುತ್ತಲ್ಲ, ಆ ಮಕ್ಳ ಮುಖ ನೋಡ್ಕೊಂಡೆ ಅದಕ್ಕೋಸ್ಕರನೇ ಮಕ್ಕಳು ಮಾಡ್ಕೋಬೇಕು ಅಂತಂದು ಹೇಳ್ತಾರಲ್ಲ. ಸೊ ಇದಕ್ಕೆ ಅಂದ್ಕೊತೀನಿ ನಾನು ಒಂದೊಂದು ಸಾರಿ, ಆ ಮಕ್ಕಳೇ ಅನ್ನೋರು ಒಂದಿಲ್ಲ ಅಂದಿದ್ರೆ ಸೊ ನಿಜವಾಗ್ಲೂ ಸುಮಾರು ಜನರ ಜೀವನ ಅಂತ್ಯ ಆಗೋದು ಇಲ್ಲಿಗೆ. ಅವರವ್ರ ಲೈಫು ಎಷ್ಟು ಲೀಡ್ ಮಾಡೋಕ್ಕಾಗುತ್ತೋ, ಎಷ್ಟು ಕಷ್ಟಪಡೋಕ್ಕಾಗುತ್ತೋ ಪಡ್ತಾರೆ. ಅಳತೆಗೆ ಮೀರಿ ಕಷ್ಟಗಳು ಬಂದರೆ, ಅಳತೆಗೆ ಮೀರಿ ಅವಮಾನಗಳು, ಸೊ ಬಾಧೆಗಳು ಇದೆಲ್ಲ ಆಗಿಬಿಟ್ರೆ ನಿಜವಾಗ್ಲೂ ಬೇಡಪ್ಪ, ಈ ಜೀವನನೇ ಬೇಡ ಅನಿಸುತ್ತೆ. ನಾನು ಒಂದೊಂದು ಸಾರಿ ಅಂದ್ಕೊತೀನಿ, ಏನಕ್ಕೆ ಈ ರೀತಿ ಸತ್ತೋಗ್ಬಿಡ್ತಾರೆ. ಸ್ವಲ್ಪ ಜನ ಇದೇ ರೀತಿ ಸೂಸೈಡ್ ಮಾಡ್ಕೊಳ್ಳೋದು ಈ ಥರ ಅಂತಾರಲ್ಲ, ಅದು ತುಂಬ ಅದ್ರ ಹಿಂದ್ಗಡೆ ತುಂಬ ಹೇಳ್ಕೊಳಕ್ಕಾಗದೇ ಇರೋ ಅಂಥ ನೋವಿರುತ್ತೆ. ಸೊ ಬೇಡ ಬಿಡಪ್ಪ, ಇನ್ನೆಷ್ಟು ದಿನ ಬದುಕಿದ್ರೆ ಇದೇ ಬದುಕೇ ಅಲ್ಲ ಅಂತಂದು ಹೇಳ್ಬಿಟ್ಟು ತುಂಬ ಜನ ಲೈಫ್ನ ಎಂಡ್ ಮಾಡ್ಕೊಬಿಡ್ತಾರೆ. ಸೊ ಅದಕ್ಕೋಸ್ಕರ ನನಗೂ ಒಂದೊಂದು ಸಾರಿ ಹಂಗೆ ಅನಿಸುತ್ತೆ. ಸೊ ನಾನು ಇದ್ದಿದ್ದಕ್ಕೂ ನಾನು ಪಟ್ಟಂಥ ಕಷ್ಟಗಳಿಗೂ ಯಪ್ಪ ಅದೆಲ್ಲ ನೆನೆಸ್ಕೊಂಡ್ರೆ ಏನೋ ಒಂಥರ ಭಯ ಅನ್ನಿಸ್ದಂಗೆ ಆಗುತ್ತೆ. ಇನ್ನೂ ಎಷ್ಟು ದಿನ ಬದುಕಬೇಕು ನಾನು ಭೂಮಿ ಮೇಲೆ, ಬೇಗ ಸಾವು ಬರಬಾರ್ದ ಅನಿಸುತ್ತೆ. ಆದ್ರೂ ಏನೋ ಹೇಳ್ಕೊಳಕ್ಕಾಗಲ್ಲ. ಕ್ಯಾಮ್ರಾ ಮುಂದೆ ಪ್ರತಿಯೊಂದು ಎಲ್ಲರೂ ಹೇಳ್ಕೊತಾರೆ ಅಂತಂದು ಹೇಳ್ತಾ ಇಲ್ಲ. ಸೊ ಅವ್ರದ್ದೇ ಆದಂಥ ನೋವು, ಅವ್ರಿಗೆ ಆದಂಥ ಟೆನ್ಷನ್ನು, ಅದು ಪ್ರತಿಯೊಂದು ಶೇರ್ ಮಾಡ್ಕೊಳಕ್ಕೂ ಆಗ್ತಾರಲ್ಲ. ಸೊ ಅವ್ರವ್ರ ನೋವು ಅವ್ರಿಗೆ ಇರುತ್ತೆ. ಸೊ ಏನಂದರೆ ನಿಮ್ಮ ಪ್ರೀತಿ ಜಯಿಸೋಕ್ಕೆ ಅಂತಂದು ತುಂಬ ಜನ ಕಷ್ಟಪಡ್ತಾ ಇರ್ತಾರೆ. ಹಾಗೆ ಅವರಲ್ಲಿರುವ ನೋವು ಮರಿಬೇಕು ಅಂತಂದು ಈ ರೀತಿ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ನಾನು ತುಂಬ ಜನರ ವೀಡಿಯೋಸ್ ಎಲ್ಲ ನೋಡಿದ್ದೀನಿ ನಾನು. ಸೊ ಅವ್ರಿಗೆ ಆದಂಥ ಒಂದು ಪ್ರಾಬ್ಲಮ್ಸ್ ಇರುತ್ತೆ. ಅಂದರೆ ನಾನು ಹೇಳ್ತಾ ಇರೋದು ಬರೀ ಪ್ರಾಬ್ಲಮ್ಸ್ ಅಂದರೆ ಇದೇ ಅಂತಂದಲ್ಲ, ಒಂದು ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಮನೇಲಿ ನೆಮ್ಮದಿ ಇಲ್ಲದೆ ಇರ್ಬೋದು, ಒಂದು ಟೈಮ್ ಪಾಸ್ ಆಗದೆ ಇರೋರು, ಇಂಥವ್ರೆಲ್ಲರೂ ವೀಡಿಯೋಸ್ ಮಾಡ್ತಾಯಿರ್ತಾರೆ. ಇದರಿಂದ ಎಲ್ಲ ಮರಿಬೋದು ಅಂತಂದು. ಸೊ ಹಾಗೆ ನನಗೂ ಒಂದೊಂದು ಸಾರಿ ಆ ಥರ ಅನಿಸುತ್ತೆ. ಅದು ಅನಿಸಿರೋದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ನನಗೆ. ಎಷ್ಟು ದಿನ ಇನ್ನೂ ಎಷ್ಟು ದಿನ ಅನ್ನಂಗೆ ಆಗುತ್ತೆ ನನಗೆ. ಪರವಾಗಿಲ್ಲ, ದೇವ್ರು ಯಾವಾಗ ಇದು ಮಾಡ್ತಾನೋ ಆವಾಗ. ಹುಟ್ಟು ಸಾವು ನಮ್ಮ ಕೈಲಿರಲ್ಲ. ಸೊ ಯಾವಾಗ ಎಂಡ್ ಮಾಡ್ತಾನೋ ಅವಾಗ ಎಲ್ಲರೂ ಹೋಗೋದೆ. ಆದ್ರೂ ಅದನ್ನು ಶೇರ್ ಮಾಡ್ಕೋಬೇಕು ಅಂತ ನನಗೆ ಯಾಕೋ ಅನ್ನಿಸ್ತು ನಿಮ್ಮ ಜೊತೆ. ಅದಕ್ಕೋಸ್ಕರ ಈ ವಿಷಯನ ಶೇರ್ ಮಾಡ್ಕೊಂಡೆ. ಈಗ ಕೆಲಸ ಎಲ್ಲ ಮುಗಿಸಿ ಮತ್ತು ನಾನು ಇನ್ನು ಮಧ್ಯೆ ಏನು ಶೂಟ್ ಮಾಡಲಿಲ್ಲ. ಪಾತ್ರೆಗಳು ಎಲ್ಲ ತೊಳ್ಕೊಂಡ್ಬಂದು ಎಲ್ಲ ಎತ್ತಿಟ್ಟು ಈಗ ನುಗ್ಗೆಕಾಯಿ ಕೊಟ್ಟಿತ್ತು ನಮ್ಮಮ್ಮ. ಅದರಲ್ಲಿ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ. ತುಂಬ ಚೆನ್ನಾಗಿರುತ್ತೆ. ನಾವು ಮುದ್ದೆಗಾಗಿರ್ಬೋದು, ಇಲ್ಲ ಅನ್ನಕ್ಕಾಗಿರ್ಬೋದು. ಮಾಮೂಲಿ ನಾನು ತರಕಾರಿ ಸಾಂಬಾರ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನೋ ಅಷ್ಟೇ. ನಾನು ಪ್ರೊಸೆಸ್ಸಾಗಿ ತೋರಿಸ್ಲಿಲ್ಲ. ಇನ್ನು ವೀಡಿಯೋಗೂ ಬರೀ ಅದೇ ತೋರಿಸಿದ್ರೆ ಹಿಂಗೆ. ಸೊ ನಾನು ಒಂದೇ ಥರನೇ ಸಾಂಬಾರು ಮಾಡೋದು. ಡಿಫ್ರೆಂಟಾಗಿ ಇನ್ನು ಟ್ರೈ ಮಾಡ್ತೀನಿ. ಸೊ ಏನಂದರೆ ನಮಗೆ ಮನೆಯಲ್ಲಿ ಇರೋಕ್ಕೆ ಟೈಮ್ ಇಲ್ಲ. ಪ್ರಮೋಷನ್ಸ್ ಅಂತೆ, ಈ ಥರ ಜಾತ್ರೆಗಳಂತೆ ಓಡಾಡ್ತಾನೆ ಇದ್ದೀವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಡಿಫ್ರೆಂಟಾಗಿ ನೋಡ್ಕೊಂಡು ಟ್ರೈ ಮಾಡಬೇಕು. ಈಗ ಸದ್ಯಕ್ಕೆ ನುಗ್ಗೆಕಾಯಿ ಸಾಂಬಾರಿಗೆ ಎಲ್ಲ ಕಲಸಿಡ್ತಾಯಿದ್ದೀನಿ. ಇದ್ರ ಜೊತೆಗೆ ರಾಗಿ ಮುದ್ದೆ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಬಿಸಿ ಅನ್ನ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ. ಸೊ ನನಗೆ ಮುದ್ದೆಗಿಂತಲೂ ಬಿಸಿ ಅನ್ನದ ಜೊತೆ ತಿಂದರೆ ನುಗ್ಗೆಕಾಯಿ ಸಾಂಬಾರು ಭಾಳ ಇಷ್ಟ ಆಗುತ್ತೆ. ನನಗೆ ಫೇವ್ರೇಟ್ ಅಂತಂದು ಹೇಳ್ಬೋದು. ನುಗ್ಗೆಕಾಯಿ ಸಾರು ಅಂದರೆ ಸಾಕು, ತುಂಬ ಇಷ್ಟಪಡ್ತೀನಿ ನಾನು. ಈಗ ಅವನ್ನೆಲ್ಲ ಬೇಯೋಕ್ಕೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕಿ, ಸಾಂಬಾರದ ಪೌಡ್ರ್ ಹಾಕಿ, ಈಗ ಸ್ವಲ್ಪ ಉಪ್ಪು ಹಾಕಿ ಈಗ ಮುಚ್ಚಿಡ್ತಾ ಇದ್ದೀನಿ. ಸೊ ಈ ಕಡೆ ಒಂದು ಕಡೆ ಇದು ಬೇಯ್ತಾ ಇದ್ದರೆ ಇನ್ನೊಂದು ಕಡೆ ಮುದ್ದೆಗೆ ಇಡ್ಬೋದು ಅಂತ. ಆಗಲೇ ಟೈಮ್ ಬಂದು 9:30 ಅಷ್ಟಾಗಿತ್ತು. ಲೇಟೇ ಆಗೋಯ್ತು. ನಾನು ಇದ್ದಿದ್ದೇ 7:30. ಅದರಲ್ಲಿ ಅಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡು ಹೊರಗಡೆದೆಲ್ಲನೂ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಡಿಸ್ದೆ. ಅದನ್ನೇನು ಶೂಟ್ ಮಾಡಲಿಲ್ಲ. ಮೇಯ್ನು ಅಷ್ಟೇ ಶೂಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಏನಾದರೆ ಅದು ಮಾಡ್ತಾಯಿದ್ದೀನಿ ವೀಡಿಯೋದಲ್ಲಿ. ನನ್ನ ಡೈಲಿ ಲಾಗ್ಸ್ ಇಷ್ಟಪಡುವಷ್ಟು ನಾನು ಔಟ್ಸೈಡ್ ವೀಡಿಯೋಸ್ ಹಾಕ್ತೀನಲ್ಲ, ಅವು ಇಷ್ಟಪಡಲ್ಲ. ಸೊ ನಿಜವಾಗ್ಲೂ ನನಗೆ ಒಂಥರ ಖುಷಿ ಅನಿಸುತ್ತೆ. ನನ್ನ ಡೈಲಿ ಲಾಗ್ಸ್ಗೆ ಇಷ್ಟೊಂದು ಜನ ಅಂದರೆ ಇಷ್ಟಪಡೋರು ಇದ್ದಾರಾ ಅಂತಂದು ಹೇಳ್ಬಿಟ್ಟು ಖುಷಿ ಅನಿಸುತ್ತೆ. ಅದಕ್ಕೋಸ್ಕರ ಡೈಲಿ ಲಾಗ್ಸೇ ನಾನು ಶೇರ್ ಮಾಡ್ತೀನಿ. ಏನಂದರೆ ಈಗ ವಿಧಿ ಇಲ್ಲ, ನಾನು ಹೋಗಲೇಬೇಕಾಗಿತ್ತು. ಅದಕ್ಕೋಸ್ಕರ ಓಡಾಡ್ತಾಯಿದ್ದೀನಿ, ಔಟ್ಸೈಡ್ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಈಗ ನೋಡಿ ಅದೆಲ್ಲ ನೀಟಾಗಿ ಎತ್ತಿಟ್ಟು ನಾನು ಸಾಂಬಾರು ಪೌಡ್ರು, ಅಂದರೆ ಇದು ಸಾಂಬಾರು ಪೌಡ್ರ್ ಅಂತೀವಲ್ಲ ಅದನ್ನು, ಮತ್ತು ಖಾರದ ಪುಡಿ, ಈ ಥರ ಎಲ್ಲ ಒಂದು ಬಾಕ್ಸ್ಗೆ, ಸ್ಟೀಲ್ ಬಾಕ್ಸ್ ಇದೆಯಲ್ಲ ಅದ್ರಾಗೆ ಹಾಕಿ ಎತ್ತಿಟ್ಕೊತೀನಿ. ಈ ಕಡೆ ಮುಂದೆ ಇರೋಕ್ಕೆಲ್ಲ ನಾನು ಏನೇನು ಮಸಾಲೆ ಐಟಮ್ಸ್ ಇರ್ತಾವಲ್ಲ, ಚಕ್ಕೆ, ಲವಂಗ, ಗಸಗಸೆ ಈ ಥರ ಎಲ್ಲ ಒಂದು ಡಬ್ಬಿಗಳಿಗೆ ಹಾಕಿ ಇಟ್ಕೊತೀನಿ. ಅಲ್ಲೇ ನನಗೆ ಅಡುಗೆ ಮನೆಯಲ್ಲಿ ಎಂಟ್ರೆನ್ಸಲ್ಲಿ ಕಾಣಿಸ್ತಾ ಇರುತ್ತೆ. ಇನ್ನು ಹುಡ್ಕೋ ಕೆಲಸ ಇರಲ್ಲ ಅಂತಂದು ಹೇಳ್ಬಿಟ್ಟು. ಹಾಗೆ ನಿತಿನ್ನ ಅಂಗಡಿಗೆ ಕಳಿಸಿದ್ದೆ. ಸ್ವಲ್ಪ ಅಡುಗೆ ಎಣ್ಣೆ ಎಲ್ಲ ಖಾಲಿಯಾಗಿತ್ತು. ನಾನು ಒಂದು 2 ಲೀಟ್ರದ್ದು ಡಬ್ಬಿ ಇದ್ದರೆ ಕ್ಯಾನ್ ತೊಗೊಂಡು ಬಾ ಅಂತಂದರೆ ಇಲ್ಲ ಅಂತಂದು ಪಾಕೆಟೇ 1 kg ಅಷ್ಟು ತೊಗೊಂಡು ಬಂದಿದ್ದ, 1 ಲೀಟ್ರಷ್ಟು. ಈಗ ಅದನ್ನು ನೀಟಾಗೆಲ್ಲ ಕಟ್ ಮಾಡಿ ಹಾಕ್ಕೋಬೇಕು. ಅದರಲ್ಲಿ ಚೇಂಜ್ ಇಸ್ಕೋಬೇಕು. ನಾನು ಮರ್ತುಬಿಟ್ರೆ ಮತ್ತು ಜೇಬಲ್ಲಿ ಇಟ್ಕೊಂಡೇ ಓಡಾಡ್ತಾ ಇರ್ತಾರೆ ಇಬ್ಬರೂ. ಸೊ ಅದಕ್ಕೆ ನಾನು ಬಂದಿದ್ದ ತಕ್ಷಣ ಅಂಗಡಿಯಿಂದ ಚೇಂಜ್ ಕೇಳಿಬಿಡ್ತೀನಿ, ನಡುವೆ ಮರೆಯಲ್ಲ. ಅದು ಚೇಂಜ್ ತೊಗೊಂಡು ಎತ್ತಿಟ್ಕೊತಾ ಇದ್ದೆ ಡಬ್ಬಿ ಕೆಳಗೆ. ಸೊ ಮತ್ತೆ ನಾನು ಎತ್ತಿಡ್ತೀನಿ ಹೇಳ್ರಿ. ಅಲ್ಲೇ ಬಿಟ್ಬಿಟ್ರೆ ಅರವಿಂದ ನಿತಿನ್ ಏನು ಮಾಡ್ತಾರೆ, ಬರೀ ಅಂಗಡಿ ತಿಂಡಿ ತಿನ್ನೋಕ್ಕೆ ದುಡ್ಡು ತಗೊಂಡು ಹೋಗ್ತಾ ಇರ್ತಾರೆ. ಸೊ ಅದಕ್ಕೆ ಅವ್ರಿಗೆ ಸ್ವಲ್ಪ ಕಾಣ್ದಂಗೆ ದುಡ್ಡನ್ನ ಎತ್ತಿಡಬೇಕು.
ಅಂದರೆ ನಾವು ಕೊಡುವಷ್ಟು ಯಾರೂ ಕೊಡೋಲ್ಲ ತಿನ್ನೋದಕ್ಕೆಲ್ಲನೂ. ಸೊ ಜಾಸ್ತಿ ಅತಿ ಆಗಬಾರ್ದಲ್ಲ ಏನೇ ಆಗಿದ್ರೂ, ಅದಕ್ಕೋಸ್ಕರ ಲಿಮಿಟಾಗೆ ಇದು ಮಾಡ್ತೀನಿ. ಈಗ ಅದು ಎಣ್ಣೆ ಪಾಕೆಟ್ ಕಟ್ ಮಾಡಿಬಿಟ್ಟು ಆ ಕ್ಯಾನ್ಗೆ ಹಾಕ್ಕೊಂತ ಇದ್ದೀನಿ. ಸೊ ಅದು ಪಾಕೆಟಲ್ಲೇ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಈ ಜಿರಳೆ ಅಂತೆ, ಇಲ್ಲಾಂದರೆ ಇರುವೆ ಏನಾದರೂ ಕಚ್ಚಿಬಿಟ್ರೆ ಆ ಪಾಕೆಟ್ನ ಮತ್ತು ಎಣ್ಣೆ ಎಲ್ಲ ಸುರಿದೋಗ್ಬಿಡುತ್ತೆ. ಫಸ್ಟೇ ಡಬ್ಬಿಗೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಕೊಬಿಟ್ರೆ ಆರಾಮಾಗಿ ಮತ್ತೆ ನಾವು ಮುಂದಿನ ಕೆಲಸಗಳು ಮಾಡ್ಬೋದು. ಅಷ್ಟರಲ್ಲಿ ಇದು ಎಣ್ಣೆ ಹಾಕ್ತಾಯಿದ್ದೀನಿ. ನಮ್ಮ ಇವರು ಮೈಕ್ರೋ ಫೈನಾನ್ಸರ್ ಇರ್ತಾರಲ್ಲ, ಸೊ ಅವರು ಬಂದಿದ್ದರು. ಇವತ್ತು ನಮ್ಮದೊಂದು ಚೀಟಿ ಇದೆ, ಬಂದಿದ್ದರು. ಅದಕ್ಕೆ ಅಮೌಂಟ್ ಕೊಟ್ರಾ, ನಾವಿನ್ನೂ ಗ್ರೂಪಲ್ಲಿ 4-5 ಜನ ಇದ್ದೀವಿ. ಅಮೌಂಟ್ ಕೊಟ್ರಾ ಅಂತ ಕೇಳ್ತಾಯಿದ್ರು. ಸೊ ಈ ಕಡೆ ಎಣ್ಣೆ ಹಾಕೋಕ್ಕೂ ಆಗ್ತಿಲ್ಲ. ಸೊ ಅವರು ಬಂದು ನಿಂತಿದ್ದಾರೆ. ಅದಕ್ಕೆ ಬೇಗ ಹಂಗೆ ಒಯ್ದು ಓಡೋಗ್ತಾ ಇದ್ದೀನಿ ಹೊರಗಡೆ ಹೋಗಿ ಹೇಳೋದಕ್ಕೆ, ಇನ್ನೂ ಯಾರೂ ಬಂದಿಲ್ಲ ಅಂತಂದು. ನಾವು ಈ ಥರ ಮಂತ್ಲಿ ಕಟ್ಕೊಂಡು ಹೋಗ್ತೀವಿ. ಸೊ ನಾವು ಅಷ್ಟೇ, ನಾವು ಫುಲ್ಲು ಕಷ್ಟದಿಂದ ಬಂದಿರೋ ಅಂತಾರೆ. ಸೊ ನಾನು ಈ ಥರ ಅಮೌಂಟ್ ಎಲ್ಲ ತಗೊಂಡು ನಾವು ಫೈನಾನ್ಸಲ್ಲೆಲ್ಲನೂ ಜೀವನ ಮಾಡ್ತಿದ್ದೀವಿ. ಏನಾದರೂ ಎಮರ್ಜೆನ್ಸಿ ಬೇಕು ಅಂದರೆ ನನಗೆ ತಿಳಿದಿರೋ ಪ್ರಕಾರ ಸ್ವಲ್ಪ ಬಡ್ಡಿ ಜಾಸ್ತಿ ಆದರೂ ಪರವಾಗಿಲ್ಲ, ಈ ಥರ ಫೈನಾನ್ಸಲ್ಲಿ ಅಮೌಂಟ್ ತೊಗೊಳೋದೇ ಬೆಸ್ಟ್ ಅನಿಸುತ್ತೆ. ಯಾಕಂದರೆ ಮಂತ್ಲಿ ಇಷ್ಟಿಷ್ಟು ಕಟ್ಕೊಂಡು ಹೋಗ್ಬೋದು. ಸೊ ನಾವು ಜನರನ್ನ ಕೇಳಿದ್ರೆ ಕೊಡ್ತಾರೆ, ಮತ್ತು ಟೈಮ್ ಎಮರ್ಜೆನ್ಸಿ ಇದ್ದಾಗ ನಮಗೆ ಬೇಕೇ ಬೇಕು ಅಂತಂದು ಹೇಳ್ತಾರೆ. ಮತ್ತು ನಾವು ಸ್ವಲ್ಪ ಕೊಟ್ಟರೆ ತಗೊಳ್ಳಲ್ಲ, ಒಟ್ಟಿಗೆ ಕೊಡಬೇಕು. ಅವ್ರು ಎಷ್ಟು ಕೊಟ್ಟಿರ್ತಾರೆ ಅಮೌಂಟ್ ಅದು ಒಟ್ಟಿಗೆ ಕೊಡಬೇಕಾಗುತ್ತೆ. ಅದು ನನಗೆ ತೊಗೊಳಕ್ಕೂ ಚೆನ್ನಾಗಿರಲ್ಲ, ಮತ್ತು ನಾವು ಕೊಡೋಕ್ಕೂ ನಮ್ಗೆ ಅಡ್ಜಸ್ಟ್ ಆಗೋಲ್ಲ ಅಮೌಂಟು. ನನಗೇನೋ ಬಡ್ಡಿ ಜಾಸ್ತಿ ಆದರೂ ಪರವಾಗಿಲ್ಲ, ಈ ಥರ ಫೈನಾನ್ಸ್ ಇದ್ರೇ ಮಿಡ್ಲ್ ಕ್ಲಾಸ್ ಅವರೆಲ್ಲ ಜೀವನ ಮಾಡ್ಬೋದು ಅಂತ ನನಗನ್ಸುತ್ತೆ. ನಾನೇನು ಅವ್ರಿಗೇನೋ ಹೇಳಿ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಹೇಳಿದ್ದು ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ. ನಾವು ಅದರಿಂದ ತುಂಬ ಹೆಲ್ಪ್ ಆಗಿದೆ ನಮಗೆ. ಬಡ್ಡಿ ಸ್ವಲ್ಪ ಜಾಸ್ತಿನೇ ಆಗುತ್ತೆ 2 ವರ್ಷಕ್ಕೆ, ಆದ್ರೂ ಏನು ಮಾಡಬೇಕು, ವಿಧಿ ಇಲ್ಲ ನಮಗೆ, ನಾವು ತೊಗೊಳ್ಳೇಬೇಕು. ಸೊ ಹಂಗಾಗಿ ಪರವಾಗಿಲ್ಲ, ನಾವು ಆ ರೀತಿ ಎಲ್ಲ ತೊಗೊಂಡು ಈಗ ಮಂತ್ಲಿ ಪೇ ಮಾಡ್ತಾಯಿದ್ದೀವಿ ಅಮೌಂಟು. ಮುದ್ದೆ ಈ ಕಡೆ ನಾನು ಅಕ್ಕಿ ಹಾಕ್ಬಿಟ್ಟು ಮುದ್ದೆ ಹಿಟ್ಟೆಲ್ಲ ಹಾಕಿ ತೊಳಸ್ಕೊಂಡು ಬಂದೆ. ಇನ್ನೊಂದು ಸಾಂಬಾರು ಆಯಿತು, ಅದಕ್ಕೆ ಒಗ್ಗರಣೆನೂ ಕೊಟ್ಟಾಯಿತು. ಒಂದು ಗ್ಲಾಸ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಅವರು ನಮ್ಮ ಮನೆಯವ್ರು ಒಂದು ತಿನ್ನಲಿ ಅಂತ. ನಾನು ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಸಾಂಬಾರು ಹಾಕಿ ಇಟ್ಟಿದ್ದೀನಿ. ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿತ್ತು. ಟೇಸ್ಟಿನೂ ಹಂಗೆ ಇತ್ತು ಹೇಳ್ರಿ, ಬರೀ ಕಲರ್ ನೋಡೋಕ್ಕೆ ಅಷ್ಟೇ ಅಂತಲ್ಲ, ಟೇಸ್ಟು ಚೆನ್ನಾಗಿತ್ತು. ಹಾಗೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಲೇಟ್ ಆದ್ರೂ ಅವರು ಹೊಟ್ಟೆ ಹಸಿವು ತಡೆಯಲ್ಲ. ಮುದ್ದೆ ಮಾಡಿ ಒಂದು ತಟ್ಟೆಗೆ ಸಾಂಬಾರು ಹಾಕಿ ಇಟ್ಟೆ. ಹಾಗೆ ಒಂದು ಮುದ್ದೆ ತಿಂತಾ ಇರಲಿ, ನಾನು ಮತ್ತೆ ನೆಕ್ಸ್ಟ್ ಮಾಡಿಡೋಣ ಅಂತ ಒಂದು ತಟ್ಟೆಗೆ ನೀಟಾಗಿ ಮುದ್ದೆಗಳೆಲ್ಲ ಮಾಡಿ ಇಡ್ತಾಯಿದ್ದೀನಿ. ಬೆಳಿಗ್ಗೆಯಿಂದ ಇನ್ನೂ ಒಂದು ಸ್ವಲ್ಪ ಕೆಲಸಗಳು ನಾನು ಅಂದರೆ ವೀಡಿಯೋ ಎಡಿಟಿಂಗ್ ಆಗಿರ್ಬೋದು, ಈ ಥರ ಎಲ್ಲ ನಾನು ಅಡುಗೆ ಮಾಡದೇ ಇರೋ ಮುಂಚೆ ಒಂದೊಂದು ವೀಡಿಯೋ ಎಡಿಟಿಂಗ್ ಮಾಡ್ತಾಯಿರ್ತೀನಿ. ಆ ಕಡೆ ಒಂದು ಕಡೆ ಅಡುಗೆನೂ ಮಾಡ್ತಾಯಿರ್ತೀನಿ, ಒಂದು ಕಡೆ ಅದನ್ನು ಸ್ವಲ್ಪ ಮಾಡಿಟ್ಕೊತಾ ಇರ್ತೀನಿ. ಇನ್ನು ಡೇಯಲ್ಲೇ ಎಲ್ಲ ಕೆಲಸಗಳು ಮಾಡಬೇಕು. ವೀಡಿಯೋ ಶೂಟು ಈಗ ನಾನು ಇವತ್ತು ವೀಡಿಯೋ ರೆಡಿ ಮಾಡ್ತೀನಿ ಅಂದರೆ ಇವತ್ತು ಹಾಕೋದಕ್ಕೆ ನಾಳೆ ವೀಡಿಯೋಗೂ ಕೆಲಸ ಆಗ್ತಾ ಇರಬೇಕು. ಸೊ ಹಂಗೆ ರೆಸ್ಟ್ ಅನ್ನೋದೇ ಇರಲ್ಲ, ಟೈಮು ಸಿಗೋಲ್ಲ. ಮೇಯ್ನ್ಲಿ ಫುಲ್ಲು ಒಂಥರ ಯಾವ ಥರ ಆಗಿದೆ ಅಂದರೆ ಆ ಕಡೆ ತಿರುಗಿ ನೋಡೋಕ್ಕಾಗಲ್ಲ, ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ದೀನಿ. ಲೈಫಲ್ಲಿ ತುಂಬ ಬ್ಯುಸಿ ಆಗಬೇಕು ನಿಜವಾಗ್ಲೂ ಎಲ್ರೂ. ಸೊ ಆಗ ಕೆಟ್ಟ ಆಲೋಚನೆಗಳಾಗಿರ್ಬೋದು, ಮನಸ್ಸಿಗೆ ಏನೂ ತಾಟಲ್ಲ. ಇಲ್ಲ ಅಂದರೆ ನಾವು ಫ್ರೀಯಾಗಿದ್ದರೆ ಬರೀ ಅದೇ ಥರ ಮನಸ್ಸಿಗೆ ಬರ್ತಾ ಇರುತ್ತೆ ಎಲ್ಲನೂ. ಈಗ ನಾನು ಸದ್ಯಕ್ಕೆ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ. ನನಗೇನು ಊಟ ಮಾಡೋಕ್ಕೂ ಟೈಮ್ ಇರ್ತಾಯಿಲ್ಲ, ಅಷ್ಟೊಂದು ಬ್ಯುಸಿ. ವೀಡಿಯೋಸಿಂದ ಆಗಿರ್ಬೋದು, ಮನೆ ಕೆಲಸ, ಇಲ್ಲ ಔಟ್ಸೈಡ್ ಎಲ್ಲಾದರೂ ಹೋಗೋದಾಗಿದ್ದರೆ ಆ ಥರ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಸೊ ಅದ್ರ ಮಧ್ಯೆ ನಾನು ಒಂದೊಂದು ವೀಡಿಯೋನ ಸ್ವಲ್ಪ ಆಗಲಿ ಎಡಿಟ್ ಮಾಡಿ ಇಡ್ತಾ ಇರ್ತೀನಿ. ಈಗ ನಾನು ಊಟ ಮುಗಿಸಿ ಮತ್ತೆ ನಾನು 2 ವೀಡಿಯೋ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ತಮ್ಲೈನು ಇವೆಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಸೊ ಈ ರೀತಿ ನೀವು ಯಾವ ಟೈಮಲ್ಲಿ ಎಡಿಟಿಂಗ್ ಮಾಡ್ತೀರಾ ಅಂತ ಹೇಳ್ತಾ ಇರ್ತೀರಲ್ಲ, ಸೊ ಇದೇ ರೀತಿಯೇ ಯಾವಾಗ ಟೈಮ್ ಸಿಕ್ಕಿದ್ರೆ ಅವಾಗ ಸ್ವಲ್ಪ ಮಾಡಿಡ್ತಾ ಇರ್ತೀನಿ. ಒಂದೇ ಸಾರಿ ಕುತ್ಕೊಂಡು ಮಾಡೋಕ್ಕೂ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ. ಮಧ್ಯೆ ಮಾಡ್ತಾ ಹೋದರೆ ನಮಗೂ ಗೊತ್ತಾಗಲ್ಲ, ಅದು ಕೆಲಸನೂ ಮುಗ್ದಿರುತ್ತೆ. ಆ ರೀತಿ ಮಾಡ್ತಾ ಹೋಗ್ತಾ ಇರ್ತೀನಿ ನಾನು. ಈಗ ನಾನು ಲಾಸ್ಟೇ ಮಧ್ಯಾಹ್ನ 1 ಗಂಟೆ ಆಗಿತ್ತು, ನಾನು ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಮುಗಿಸ್ದೆ. ಇನ್ನೊಂದು ಸ್ನಾನಕ್ಕೆ ಹೋಗಬೇಕು. ಅಷ್ಟರಲ್ಲಿ ಗೋಬಿ ತರಿಸಿದ್ರು ನಮ್ಮ ಮನೆಯವರು. ಈಗ ಲಾಸ್ಯ ನಾನು ಇಬ್ಬರು ತಿಂತಾಯಿದ್ದೀವಿ, ಇನ್ನೂ ನಮ್ಮ ಮನೆಯವರು ತಿಂತಾಯಿಲ್ಲ. ನಾನು ಅವಳು ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮೂರಲ್ಲಿ ಗೋಬಿ, ನನಗಿಷ್ಟ ಆಗುತ್ತೆ. ಈ ಥರ ಇದು ಮಾಡಿದೆ. ಮತ್ತು ಇಲ್ಲಿಂದ ಕೆಲಸ ತುಂಬ ಇದೆ, ಇನ್ನು ಬಟ್ಟೆ ತೊಳೆಯೋದು ಅದೆಲ್ಲನೂ ಭಾಳ ಇದೆ. ಸೊ ಸದ್ಯಕ್ಕೆ ತಿಂದ್ಬಿಟ್ಟು ಒಂದು 5 ನಿಮಿಷ ರೆಸ್ಟ್ ಮಾಡೋಣ ಅಂತ. ಯಾಕಂದರೆ ನಮಗೆ ನಾವೇ ಸ್ವಲ್ಪ ರೆಸ್ಟ್ ಅನ್ನೋದು ಇರಬೇಕು ನಮಗೆ ಹೆಣ್ಮಕ್ಳಿಗೆ. ಸೊ ಎನಿ ಟೈಮ್ ಕೆಲಸ ಮಾಡ್ತಾಯಿದ್ರೆ ನಾವು ತುಂಬ ವೀಕ್ ಆಗಿಬಿಡ್ತೀವಲ್ಲ, ಅದಕ್ಕೋಸ್ಕರ ಒಂದು 5 ನಿಮಿಷ ರೆಸ್ಟ್ ತೊಗೊಂಡು ಆಮೇಲೆ ನೆಕ್ಸ್ಟ್ ಕೆಲಸಗಳು ಶುರು ಮಾಡಬೇಕು. ಈಗ ಲಾಸ್ಯ ಕುರ್ಕುರೆನೂ ತೊಗೊಂಡಿದ್ಲು, ಹಾಗೆ ಗೋಬಿನೂ ತಿಂತಾಯಿದ್ಲು ನನ್ನ ಜೊತೆಗೆ. ಸೊ ಈ ರೀತಿ ಟೈಮ್ ಸ್ಪೆಂಡ್ ಮಾಡಿದೆ ಇವತ್ತಿನ ದಿನ. ನಿಮಗೆ ಯಾವ ರೀತಿ ಅನ್ನಿಸ್ತು ಈ ವಿಡಿಯೋ ಬಗ್ಗೆ, ನನ್ನ ಮಾತಿನ ಬಗ್ಗೆ ಅಂತಂದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೂ ಸ್ವಲ್ಪ ಇನ್ನೂ ಅಷ್ಟೊಂದು ನಿದ್ದೆ ಎಲ್ಲ ಕಡಿಮೆ, ಅದಕ್ಕೋಸ್ಕರ ಸ್ವಲ್ಪ ವಾಯ್ಸ್ ಓವರು ಸ್ವಲ್ಪ ಡಲ್ಲಾಗಿ ಕೊಟ್ಟಿರ್ಬೋದು ಇವತ್ತಿನ ವಿಡಿಯೋಗೆ. ಅಡ್ಜಸ್ಟ್ ಮಾಡ್ಕೊತೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ ವ್ಲಾಗಿಂದ ಈ ಥರ ಏನು ಮಾಡಲ್ಲ, ಆರಾಮಾಗಿ ನಿಮಗೆ ಇಷ್ಟ ಆಗೋ ಥರನೇ ಮಾತಾಡಿ ವಿಡಿಯೋನ ಶೇರ್ ಮಾಡ್ಕೊತೀನಿ. ಸಿಗೋಣ ನಾಳೆ ಒಂದು ಒಳ್ಳೆಯ ವ್ಲಾಗ್ ಮುಖಾಂತರ.